ಅಷ್ಟು ಜನ ನೀವು ಹೀರೋಸ್ ಜೊತೆ ಮಾಡಿದ್ದೀರಾ ನೀವು. ಮತ್ತು ನಾನು ಅವರು ನಿಮಗೆ ರಾಘವೇಂದ್ರ ಕಾಂಚನ್ ಕೇಳಿದಾಗ ನಾನು ಅದನ್ನು ಅವ್ರಿಗೆ ಹೇಳಿದ್ದೆ, ಅದನ್ನ ಕೇಳಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡಿದ್ದೇನೆ. ಏನಂದರೆ ನೀವು ತುಂಬ ಸುಲಭವಾಗಿ ಆನ್ಸರ್ ಮಾಡಿದ್ರಿ, ಬಟ್ ನಾನು ತಿರ್ಗಾ ಕೇಳ್ತೀನಿ. ರಾಮಸ್ವಾಮಿ ಕೃಷ್ಣಸ್ವಾಮಿ ಮಾಡಿದ್ದೀರಿ. ಇಟ್ಸ್ ವೆರಿ ಅನ್ಯೂಶುವಲ್. ಅಂದರೆ ಒಂದು ಹೀರೋಯಿನ್ಗೆ ಆ ಥರ ಇದನ್ನು ಕೊಡೋದು ತುಂಬ ರೇರು. ಇದೊಂದೇ ಅಂತ ಹೇಳಿಲ್ಲ, ಒಂದು 2-3 ಕಡೆ ನೋಡಿದ್ದೀವಿ. ಏನಂದ್ರೆ ಅದು ಅಷ್ಟು ಡೈರೆಕ್ಟರ್ಸ್ ಕಾನ್ಸೆಪ್ಟ್ ಇಸ್ ದಟ್ ಒಂದು ಡಿಫ್ರೆಂಟ್ ಆಗಿ ಕೊಟ್ಟು ನೋಡೋಣ. ಆವಾಗ ಆ ಟೈಮಲ್ಲಿ ನಾನು ಅನ್ಕೊಳ್ಳೋದು, ಐ ಥಿಂಕ್ ಬಾಬು ವಿಲ್ ಬಿ ದ ರೈಟ್, ರಾಜೇಂದ್ರ ಸಿಂಗ್ ಬಾಬು ವಿಲ್ ಬಿ ದ ರೈಟ್ ಪರ್ಸನ್ ಟು ಆನ್ಸರ್. ಆ ಟೈಮಲ್ಲಿ ಚಟ್ಟಕಾರಿ ಜೂಲಿನೂ ಎತ್ತು ಬಂದಿದೆ, ಇವರಿಬ್ಬರು ದೊಡ್ಡ ಹೀರೋಸು. ಇದನ್ನ ಹಿಂಗೆ ಮಾಡಿದ್ರೆ, ಒಂದು ಕಾಮಿಡಿ ಥರ ಮಾಡಿದ್ರೆ ಡೆಫ್ರೆಂಟಾಗಿ ಇಟ್ ವಿಲ್ ಕ್ಯಾಚ್ ದ ಆಡಿಯನ್ಸ್ ಅಂತ ಡೈರೆಕ್ಟರ್ ಕಾನ್ಸೆಪ್ಟ್ ಮಾಡಿರ್ತಾರೆ. ಅದನ್ನೇ ನಾನು ಅಂದ್ಕೋತಾ ಇದ್ದೀನಿ. ಇಟ್ಸ್ ಎ ಡಿಫ್ರೆಂಟ್. ಅದಕ್ಕೆ ಇಬ್ಬರು ಹೀರೋಸ್ ಒಪ್ಕೊಂಡಿರೋದು ಯಾಕೆಂದರೆ ಕ್ಯಾರೆಕ್ಟರ್ ಆ್ಯಂಡ್ ಹೀರೋಯಿನ್ ಆ್ಯಂಡ್ ಫ್ರೆಂಡ್ಶಿಪ್. ಅದೇ ಡೈರೆಕ್ಟರ್ ಫ್ರೆಂಡ್ಶಿಪ್, ಮೋರ್ ಆಫ್ ಅ ಫ್ರೆಂಡ್ಶಿಪ್. ಬಾಬು ಹೇಳಿದ್ದಾನೆ ಅಂದರೆ ಮಾಡಲೇಬೇಕು ನಾವು ಅನ್ನೋದು. ಚೈಲ್ಡ್ಹುಡ್ ಫ್ರೆಂಡ್ ವಿಷ್ಣುಗೆ, ಅದಾದಮೇಲೆ ಶ್ರೀನಾಥ್ಗೂ ಫ್ರೆಂಡ್ ಅವರು. ಡೆಫಿನೆಟಾಗಿ ಬಾಬು ಕರೆಕ್ಟೇ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ. ನೀವು ಎಷ್ಟು ಜನ ಹೀರೋಸ್ ಜೊತೆ ಮಾಡಿದ್ದೀರಾ? ನಿಮಗೆ ನಾನು ಕೇಳ್ತೀನಿ, ಅಂದರೆ ಎಲ್ಲರೂ ಕೇಳ್ತಾರೆ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಏನು ಅಂತ. ಅಂದರೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ಸ್ ಬಂದಿರೋಕ್ಕೆ, ಅಂದರೆ ಆ್ಯಕ್ಟರ್ಸ್ ಅಂದರೆ ವಿ ಲಿವ್ ಇನ್ ಅ ವರ್ಲ್ಡ್ ಆಫ್ ಈಗೋ. ಯಾಕೆ ಎಲ್ಲರಿಗೂ ಬರುತ್ತೆ. ಈ ನಾನಿನ್ನ ಮರೆಯಲಾರೆಯಲ್ಲೇ ರಾಜ್ಕುಮಾರ್ ಸರ್ ಜೊತೆಗೆ ಬಂತು. ಮರದ ಕೆಳಗೆ ನಿಂತಿರೋದು, ಆ ಅಪ್ಪನ ಕಣ್ಣು ನೋಡಿಬಿಟ್ರೆ ನಮ್ಮ ಕೈಯಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ ಮಳೆ ಬೀಳುತ್ತೆ, ಮೀಟ್ ಮಾಡ್ತಾರಲ್ಲ ಇಬ್ಬರೂ. ನಿಮಗೆ 30 ಇಯರ್ಸಲ್ಲಿ ಒಂದು ಸೀನ್ ಕೊಟ್ಟರೆ ಆ ಸನ್ನಿವೇಶನ ರಿಯಾಕ್ಟ್ ಮಾಡೋದು ಒಂದು ರೀತಿ ಇರುತ್ತೆ. 50ಗೆ ಬಂದರೆ ಬೇರೆ ರೀತಿ ಇರುತ್ತೆ, 70 ಬಂದರೆ ಬೇರೆ ರೀತಿ ಇರುತ್ತೆ. ಬಿಕಾಸ್ ದ ಎಕ್ಸ್ಪೀರಿಯನ್ಸ್, ದ ಪೇಯ್ನ್, ವಾಟ್ ಎವರ್ ಒಳಗಿಟ್ಕೊಂಡಿರೋದು, ಅನಲೈಸ್ ಮಾಡೋದು ಬೇರೆ ರೀತಿ ನಾವು ಆ್ಯಕ್ಟ್ ಮಾಡ್ತೀವಿ. ಆ ಮರದ ಕೆಳಗೆ ನಿಂತಿರೋ ಆ ಸೀನ್ ಒಂದು. ಅದಾದಮೇಲೆ ಮನೇಲಿ ಬಂದ ಮೇಲೆ ನನ್ನ ಗಂಡ ಫೋಟೋದಲ್ಲಿ ನೋಡ್ಬಿಟ್ಟು ಅವ್ರು ಹೇಳೋದು ಒಂದು. ಆ ಥರ ಎಲ್ಲ ಬರೋವಾಗ ತುಂಬ ಚಾಲೆಂಜ್ ಇತ್ತು ಅದರಲ್ಲಿ. ಆವಾಗ ನನಗೆ ಸರಳತೆ ಕನ್ನಡದಲ್ಲಿ ಇರಲಿಲ್ಲ. ಹ್ಯಾಟ್ಸ್ ಆಫ್ ಟು ಭಾರ್ಗವ, ಹೀ ಟಾಟ್ ಮಿ ಎವ್ರಿಥಿಂಗ್. ದೊರೆ ಭಗವಾನ್ ಸರ್ ಹೇಳ್ಕೊಟ್ಟಿದ್ದು ನನಗೆ ಬರೆಯೋಕ್ಕಲ್ಲ. ಬಟ್ ನಾನಿವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಈ ಕನ್ನಡ ಇದು ಎಲ್ಲನೂ ಭಾರ್ಗವ ಅವ್ರಿಗೇನೆ ಸಮರ್ಪಣ. ಅವ್ರು ಹೇಳ್ಕೊಟ್ಟಿದ್ದು ಡೈಲಾಗ್ಸು ಪ್ರೀವಿಯಸ್ ಡೇನೇ ಬಂದು ನನ್ನ ಹತ್ರ ಕೂತು ಈ ಥರ ಮಾತಾಡಬೇಕು ಅಂತ ಹೇಳ್ಕೊಟ್ರು. ಅದನ್ನು ಸೆಟ್ಟಲ್ಲಿ ಬಂದು ವಿತ್ ಆ್ಯಕ್ಟಿಂಗ್ ನೀವು ಮಾಡಬೇಕ್ರಿ. ಆವಾಗ ಒಂದು ಚಾಲೆಂಜ್ ಏನಂದರೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಥಿಂಕ್ ಮಾಡ್ತೀರಾ ಅಂತ ಒಂದಿದೆ. ಹ್ಯಾವ್ ಯು ಎವರ್ ನೋಟಿಸ್ ದಟ್? ವಿ ಥಿಂಕ್ ಇನ್ ಸಮ್ಟೈಮ್ಸ್ ಕನ್ನಡದಲ್ಲಿ ಆಲೋಚನೆ ಮಾಡ್ತೀವಿ ಆ್ಯಂಡ್ ವಿ ಇಮಿಡಿಯೇಟ್ಲಿ ಇಂಗ್ಲೀಷ್ ಮಾತಾಡ್ತೀವಿ. ಇಂಗ್ಲೀಷಲ್ಲಿ ಆಲೋಚನೆ ಮಾಡ್ತೀವಿ, ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್, ದಿಸ್ ಇಸ್ ಬ್ಯಾಡ್, ಆಗಲ್ಲ ರೀ, ಇದು ಸರಿ ಇಲ್ಲ ಅಂತೀವಿ. ಇದು ಎರಡು ಸಿಂಕ್ರನೈಸ್ ಆಗಬೇಕು. ನೀವು ಯಾವ ಲ್ಯಾಂಗ್ವೇಜಲ್ಲಿ ಥಿಂಕ್ ಮಾಡ್ತೀರಾ ಆ ಲ್ಯಾಂಗ್ವೇಜ್ ನಿಮಗೆ ಒಳಗೆ ಹೋಗಿರಬೇಕು. ಅದಾದಮೇಲೆ ನೀವು ಮಾತಾಡಬೇಕು. ಅದನ್ನು ಆ ಸೆಟ್ಟಲ್ಲಿ ನಾನು ಕನ್ನಡದಲ್ಲೇ ಥಿಂಕ್ ಮಾಡಬೇಕು. ಐ ಕಾಂಟ್ ಥಿಂಕ್ ಇನ್ ತಮಿಳ್, ತೆಲುಗು ಆರ್ ಟಿಂಬಕ್ಟು ಲ್ಯಾಂಗ್ವೇಜ್. ಆ ಕನ್ನಡದಲ್ಲೇ ಥಿಂಕ್ ಮಾಡಿದ್ರೇ ಆ ಸೀನ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹೆಲ್ಪ್ ಮಾಡಿದ್ದು ಭಾರ್ಗವ. ಆ ಭಾಷೆ ನಿಮಗೆ ಆ ಸರಳತೆ ಇರಬೇಕು. ಇಟ್ಸ್ ನಾಟ್ ಈಸಿ. ಚಾಲೆಂಜಸ್ ಭಾಳ ಇತ್ತು. ನಿಮ್ಮನ್ನು ಇದು ಇಲ್ಲ, ಒಂದು ಮಧ್ಯದಲ್ಲಿ ಒಂದು ಕಾಮಿಡಿ ಹೇಳಿಬಿಡ್ತೀನಿ. ಈ ಚಾಲೆಂಜ್ ಎಲ್ಲ ಇರುತ್ತಲ್ಲ, ಸೀನೆಲ್ಲ ನಡೆಯುತ್ತೆ. ಬೆಂಕಿ ಬಲೆಯಲ್ಲಿ ಭಾಳ ಚಾಲೆಂಜಸ್ ಬಂತು. ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡೋಕ್ಕೆ ಹೋದರೆ ಇಲ್ಲ ನೀವು ಪರ್ಮಿಷನ್ ಇಲ್ಲ ಹಂಗಿಂಗೆ ಅಂದರು. ಜನಗಳು ಬಂದು ಇಲ್ಲ ಪರ್ಮಿಷನ್ ನಾವು ಕೊಡಿಸ್ತೀವಿ ರೀ ಬನ್ನಿರಿ ಅಂದ್ಬಿಟ್ಟು ಒಳಗೆ ಕರ್ಕೊಂಡೋಗಿ ನಮ್ಮನ್ನು ಆ ಸಾಂಗೆಲ್ಲ ಮಾಡಿಸಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಈ ಥರ ಎಲ್ಲ ಚಾಲೆಂಜಸ್ ನೋಡಿ ಆಯಿತು. ಬೆಂಕಿ ಬಲೆ ಲಾಸ್ಟ್ ಸೀನ್, ಗಂಡ ಸತ್ತೋಗ್ಬಿಟ್ಟ. ಅವನ್ನ ಗಾಡಿಯಲ್ಲಿ ತಾಕ್ಕೊಂಡು ಆ ಬಂಡೆ ಅಲ್ಲಿ ಹೋಗುತ್ತೆ. ಸ್ಮಶಾನಕ್ಕೆ ಹೋಗಿ ಅಮ್ಮ ಬಾರಮ್ಮ ಇಲ್ಲೇನಮ್ಮ ಅಂತ ಅಪ್ಪ ಕರೀತಾನೆ. ಗಾಡಿ ಓಡಿಸ್ತವನು, ಈ ಅಮ್ಮನೂ ಸತ್ತಿರ್ತಾಳೆ. ಅದು ಬೆಂಕಿ ಬಲೆ ಲಾಸ್ಟ್ ಸೀನ್. ಆ ಸೀನೆಲ್ಲ ಮುಗೀತು. ಜನ ಇಡೀ ಊರು, ಇಲ್ಲೇ ಮೈಸೂರಿಂದ ಸ್ವಲ್ಪ ಊರ ಹೆಸರು ಹೇಳಲ್ಲ ನಾನು, ಅಲ್ಲಿ ಭಾಳ ಪಿಕ್ಚರ್ ಶೂಟಿಂಗ್ ಮಾಡಿದ್ದೀವಿ. ಅವರಿಂದ ಎಲ್ಲರೂ ಬಂದಿದ್ದರು. ಆವಾಗ ಒಬ್ಬ ಅಜ್ಜಿ ಒಬ್ಬರಿದ್ದರು. ಒಂದು ಮಧ್ಯಾಹ್ನ ಊಟ ಮಾಡೋವಾಗ ಬಾ ಅಮ್ಮ ಅಂತ ಕೂರಿಸಿ ನನಗೆ ಊಟ ಹಾಕಿ ಎಲ್ಲ ಮಾಡಿದರು. ಪ್ರೀವಿಯಸ್ ಡೇನಲ್ಲಿ ಶೂಟಿಂಗ್ ಮಾಡಿದಾಗ ಸಾಂಗೆಲ್ಲ ಮಾಡಿದ್ವಿ.
ಅಲ್ಲಿ ಕೂರಿಸಿ ನನಗೆ ಊಟ ಮಾಡಿ ನನ್ನ ಜೊತೆಯಲ್ಲೇ ಮಾತಾಡ್ತಿದ್ರು, ಅದು ಹಿಂಗಮ್ಮ ಹಿಂಗಮ್ಮ ಅಂತಲ್ಲ. ಈ ಡೆತ್ ಸೀನ್ ನೋಡೋವಾಗಲೂ ಬಂದುಬಿಟ್ಟು ನಾನು ಶೂಟಿಂಗ್ ಮುಗಿದ ಮೇಲೆ ಕೆಳಗೆ ಇಳಿದ ತಕ್ಷಣ ನಿಂಬೆಹಣ್ಣು ತಂದು ನಿಂಬೆಹಣ್ಣು ತಂದು ನನಗೆ ಸುತ್ತ ಹಾಕಿ ಕರ್ಪೂರ ಹಾಕಿ, ನೀನು ಮೊದಲು ಇಲ್ಲಿ ಬಾ ಅಂದ್ಬಿಟ್ಟು ಅರಿಶಿನ ಹಾಕಿ ಕಾಲೆಲ್ಲ ಇದು ಮಾಡಿ, ಇಲ್ಲೆಲ್ಲಾದರೂ ಸ್ನಾನ ಮಾಡೋಕ್ಕಾದ್ರೆ ಮಾಡಿಬಿಟ್ಟು ಹೋಗಮ್ಮ, ಈ ಥರ ಎಲ್ಲ ಸತ್ತಿದ ಸೀನ್ ಮಾಡಬಾರ್ದು. ಅನಂತನಾಗ್ ಅವ್ರ ಹತ್ರ ಹೇಳೋಕೆ ಹೋದ್ರು. ಅವರು ಹಿಂಗೆ ನೋಡಿಬಿಟ್ರು, ಆಯ್ತಾಯ್ತು ಅಂತ ಅವ್ರು ಹೊರಟೋಗ್ಬಿಟ್ರು. ಅವ್ರ ನಂಬಿಕೆ ಇಲ್ಲ ಅವ್ರಿಗೆ. ನಾನು ಸರಿ ಅಜ್ಜಿ, ನಾನು ಕಾಲೆಲ್ಲ ತೊಳ್ಕೊಂಡೆ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಆ ಪಿಕ್ಚರ್ ಮುಗೀತು. 1 ತಿಂಗಳಾದಮೇಲೆ ಅಲ್ಲಿ ಬೇರೆ ಶೂಟಿಂಗ್ ನಡೀತಾ ಇದೆ. ನನಗೆ ಡುಯೆಟ್ ಆ ಕಡೆ ನಡೀತಾ ಇದೆ, ಬೇರೆ ಹೀರೋ, ಅದು ಅಂಬರೀಷ್ ಅವರು. ನಾನು ಅಲ್ಲಿ ಸಾಂಗೆಲ್ಲ ಮುಗಿಯೋಕ್ಕೆ ಬಂದಿದ್ವಿ. ಶೂಟಿಂಗಲ್ಲಿ ನೋಡೋಕ್ಕೆ ಅಜ್ಜಿ ಬಂದುಬಿಟ್ಟು ನಿನಗೆ ನಾಚಿಕೆ ಇಲ್ಲ ನಿನಗೆ ಥೂ ಅಂದರು. ಯಾಕೆ ಬೈತಾರೆ ನನಗೆ ಅಂದರೆ, ಗಂಡ ಸತ್ತು 1 ತಿಂಗಳಾಗಿಲ್ಲ, ಬಂದು ಡ್ಯೂಯೆಟ್ ಆಡ್ತಾ ಇದೆಯಾ ಇವನ ಜೊತೆಗೆ ಅಂತ. ಗಂಡ ಸತ್ತ ಎಷ್ಟು ಒಂದು ಮುಗ್ಧತೆ ನೋಡಿ. ಆ ಅಮ್ಮ ಅಂದ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ನನ್ನ ಗಂಡ ಸತ್ತೋಗ್ಬಿಟ್ಟ, ಅದರಿಂದ ಹಂಗಾಗಿದೆ. ಗಂಡ ಸತ್ತು 1 ತಿಂಗಳಾಗಿಲ್ಲ, ಅಷ್ಟು ಎಳೆದು ಬೈತಾ ಇದ್ದಾಳೆ. ಜನ ಎಲ್ಲ ನಗ್ತಿದ್ದಾರೆ. ನನ್ನದು ಬೈತಿದ್ದಾರೆ ನಗ್ತಿದ್ದಾರೆ, ಅದು ಕೇಳಿ ಅವ್ರು ಮಾತಾಡ್ತಾರೆ ಕೇಳಿ ಅಂತ. ಆ ಡೈರೆಕ್ಟ್ರು ಜಯರಾಮ್ ಅವರು ಹೋಗ್ಬಿಟ್ರು. ಜಯರಾಮ್ ಬಂದು, ಇಲ್ಲ ಅಜ್ಜಿ ಸುಮ್ಮನೆ ಇರೋ ನೀನು, ನಿಮ್ಮಂಥವ್ರೆ ಕೆಡಿಸೋದು ಈ ಥರ. ಆ ಹೆಂಗಸನ್ನು ಕೆಡಿಸ್ಬಿಟ್ಟು ಕರ್ಕೊಂಡು ಬಂದುಬಿಡ್ತೀರಾ ಇವ್ರ ಜೊತೆಗೆಲ್ಲ ಆಟ ಆಡೋಕ್ಕೆ. ಅವ್ರಿಗೆ ಯಾರೂ ಗೊತ್ತಿಲ್ಲ ನನ್ನ ಗಂಡ ಹೋಗ್ಬಿಟ್ಟ, ಈ ಅಮ್ಮ ತಪ್ಪು ಮಾಡ್ತಾ ಇದ್ದಾಳೆ, ಬಾ ನೀನು ಅಂತ ಕರ್ಕೊಂಡು ಹೋಗ್ಬಿಟ್ಲಿ ಮನೆಗೆ. ಈ ಥರ ಎಲ್ಲ ಬರಬೇಡ ನೀನು. ಮಾರನೇ ದಿವಸ ನಾನು ಇನ್ನೂ ಆ ಮುಗ್ಧತೆ ಇದೆ ನೋಡಿ ಸಿನಿಮಾದಲ್ಲಿ. ಇವ್ರ ಗಂಡ ಇವ್ರ ಹೆಂಡತಿ ಇವ್ರದ್ದು ಮಾಡ್ತಿದ್ದಾರೆ ಅಂತ. ಅವರು ಎಷ್ಟು ಒಂಥರ ಅವ್ರ ಲೋಕನೇ ಬೇರೆ ಅಲ್ವಾ. ಈಗ ಆ ಲೋಕದಲ್ಲಿ ಇರೋರು ಯಾರೂ ಇಲ್ಲ. ವೆರೈಟೀಸ್ ಆಫ್ ಪೀಪಲ್ ವಿ ಮೀಟ್ ಇನ್ ಸಿನಿಮಾ, ವಿ ಲರ್ನ್ ಅ ಲಾಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.